ರಸ್ತೆಯನ್ನ ಕೊಟ್ಟಿದ್ದ ತಪ್ಪು, ಇದು ಕಾನೂನು ಬಾಹಿರ. ಇದನ್ನೆಲ್ಲ ಕೊಟ್ಟು ಸರ್ಕಾರದಲ್ಲಿ ಜನರಿಗೆ ಹೆಚ್ಚು ಬೇರೆ ಬೇರೆ ತರದ ಆತಕ್ಕಂಥ ಬಿಜೆಪಿ ಮತ್ತು ಜನತಾದಳ ಕೋಟ್ ಕೊಡ್ಬೇಕಾ? ನಿಮಗೆ ನಿಮ್ಮ ಕುಟುಂಬದ ಸುಸ್ಥಿರತೆಗೋಸ್ಕರ ಸಿದ್ದರಾಮಯ್ಯನವರು, DK ಶಿವಕುಮಾರ್, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ನೀವು ಯೋಚನೆ ಮಾಡಬೇಕಂತ ನೋಡಿ. ದಯಮಾಡಿ ಇಷ್ಟೇ ಅಲ್ಲ, ಇವತ್ತು ಈ ತಾಲೂಕಿನಲ್ಲಿ ಕೊಪ್ಪ ಹೋಬಳಿನಲ್ಲಿ ನಾನು ಏನಿದ್ದೆ ಕೆಲಸ ಮಾಡಿದೆ, ಅದು ಬಿಟ್ರೆ ಒಂದೇ ಒಂದು ರಸ್ತೆ ಆಗಿಲ್ಲ. ಇಲ್ಲಿಂದ ಗುಡಿದೊಡ್ಡಿ ಇರ್ಬೋದು ಅಥವಾ ಇಲ್ಲ ಇಲ್ಲಿಂದ ದೊಡ್ಡ ಕಡೆ ತಕ್ಕಳಿಯಿಂದ ಹೋಗ್ತಕ್ಕಂಥ ಗುಡಿಯ ರಸ್ತೆ ಇರ್ಬೋದು, ಒಂದು ರಸ್ತೆಯನ್ನ ಮಾಡ್ಲಿಕ್ಕಾಗದೆ ಇರ್ತಕ್ಕಂಥವ್ರು ಓಟ್ ಕೊಡ್ಬೇಕಾ ಅಂತ. ದಯಮಾಡಿ ಈ ಕಾರ್ಯಕ್ರಮ ಎಲ್ಲ ಮುಂದುವರಿಬೇಕು. ಈ ಭಾಗದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಮ್ಮ ವೆಂಕಟರಮಣೇಗೌಡರು, ಸ್ಟಾರ್ ಚಂದ್ರ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಮಾಡ್ಬೇಕಾಗುತ್ತೆ. ನನಗೆ ಕೊಪ್ಪ ಹೋಬಳಿಯ ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ನಾವು ನೀವು ಪ್ರೀತಿ ಮಾಡಿ 2-3 ಚುನಾವಣೆಯಲ್ಲಿ ನಾನು ಕೈ ಹಿಡ್ದಿದ್ರಿ. ಕಳೆದ ಚುನಾವಣೆಯಲ್ಲಿ ನೀವು ಅತಿ ಹೆಚ್ಚು ಮತವನ್ನ ಕೊಡ್ಲಿಕ್ಕಾಗಿರ್ಲಿಲ್ಲ. ಆದ್ರೂ ಸಹ ಈ ಹೋಬಳಿನಲ್ಲಿ 2,500-3 ಸಾವಿರ ಲೀಡರ್ನ ಕೊಟ್ಟಿದ್ರಿ. ಈ ಬಾರಿ ಅದಕ್ಕಿಂತ ಹೆಚ್ಚು ನಾನು ನಿಮ್ಮನ್ನ ಅಪೇಕ್ಷೆ ಮಾಡಿದ್ದೀನಿ. ನೀವು ಖಂಡಿತ ನಮ್ಮ ಪಕ್ಷವನ್ನ, ಕಾಂಗ್ರೆಸ್ನ, DK ಶಿವಕುಮಾರ್ ಅವ್ರನ್ನ, ನನ್ನನ್ನ, ಸಿದ್ದರಾಮಯ್ಯನವ್ರನ್ನ ಬಲಪಡಿಸೋದ್ರ ಮೂಲಕ ಸ್ಟಾರ್ ಚಂದ್ರ ಅವರಿಗೆ, ವೆಂಕಟರಮಣೇಗೌಡರಿಗೆ ಓಟ್ ಕೊಟ್ಟು ಈಗೆಲ್ಲರೂ ಸಹ ಈ 5 ಗ್ಯಾರಂಟಿಯನ್ನ ಮುಂದುವರಿಸೋ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಾಂಗ್ರೆಸ್ ರಚನೆ ಆದ ತಕ್ಷಣ ಪ್ರತಿ ಕುಟುಂಬಕ್ಕೆ 2,000 ಕೊಡ್ತಿದ್ದೀವಿ. ಅದು ತಂದು ಅದ್ರ ಜೊತೆಗೆ 8,500 10,000 ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು ಬರುತ್ತೆ. ದಯಮಾಡಿ ಅದರ ಜೊತೆಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಆಗ್ತಕ್ಕಂಥದ್ದನ್ನ ಸಹ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ತಗೊಂಡಿದ್ದಾರೆ. ಅದರ ಜೊತೆಗೆ ಪ್ರತಿಯೊಬ್ಬರಿಗೂ 25 ಲಕ್ಷವರೆಗೂ ನಿಮ್ಮ ಆರೋಗ್ಯವನ್ನ ಯಾವುದೇ ದುಡ್ಡಿಂದಲೇ ಒಂದು ಇನ್ಶೂರೆನ್ಸ್ ಕಾರ್ಡ್ ಅನ್ನ ತಗೊಂಡೋದ್ರೆ ಉಚಿತವಾದಂತ ಆಪರೇಷನ್ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಒಂದು ಸ್ಥಿತಿಯನ್ನ ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ರಚನೆ ಆಗ್ತಕ್ಕಂಥ ನಮ್ಮ ಸರ್ಕಾರ ಮಾಡ್ಲಿಕ್ಕೆ ತೀರ್ಮಾನ ತಗೊಂಡಿದೆ. ಇದನ್ನೆಲ್ಲ ನೀವು ಯೋಚನೆ ಮಾಡಬೇಕು. ಮತ್ತು ಏನ್ ನರೇಗಾದಲ್ಲಿ 280 ರೂಪಾಯಿ ತಗೋತಿದ್ರೆ ಅದು 400 ರೂಪಾಯಿಯನ್ನ ರೈಸ್ ಮಾಡ್ತಕ್ಕಂಥ ತೀರ್ಮಾನವನ್ನ ನಾವು ತಗೊಂಡಿದ್ದೀವಿ. ಮತ್ತು ಮಹಿಳೆಯರಿಗೆ ತಿಂಗಳಿಗೆ ವರ್ಷಕ್ಕೆ 1 ಲಕ್ಷ ಅಂದ್ರೆ ತಿಂಗಳಿಗೆ 8,500 ನಿಮ್ಮ ಮನೆಗೆ ಬರ್ತಕ್ಕಂಥದ್ದು ತಗೋಬೇಕು. ದಯಮಾಡಿ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು, ಉಚಿತವಾದಂತ ಆರೋಗ್ಯವನ್ನ ಮಾಡ್ತಕ್ಕಂಥದ್ದು, ಈ ಎಲ್ಲ ನಾವೇನ್ ರಾಜ್ಯ ಸರ್ಕಾರದಲ್ಲಿ ಕೊಡ್ತೋ ಯೋಜನೆಯನ್ನ ಅದನ್ನ ರಾಷ್ಟ್ರ ಸರ್ಕಾರದಲ್ಲೂ ಕೊಡ್ತಕ್ಕಂಥ ತೀರ್ಮಾನವನ್ನ ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅದೇ ಏನು ಇವತ್ತು ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ, ಅವರು ಲೋಕಸಭೆ ಪಕ್ಕದಲ್ಲಿ ಜನಪದದಲ್ಲಿ ಶಾಸಕರಾಗೂ ಇದ್ದಾರೆ. ಅವ್ರೇನು ಮನೆಗೆ ಹೋಗಲ್ಲ. ನೀವು ಯಾರು ಸಹ ಕುಮಾರಣ್ಣ ಅವ್ರು ಮನೆಗೆ ಕಳಿಸ್ಬೇಕಲ್ಲ ಅಂತ ಆತಂಕ ಮಾಡಬೇಡಿ. ಅವ್ರು ಅಲ್ಲೂ ಶಾಸಕರಾಗಿರ್ತಾರೆ. ಅಲ್ಲೂ ಸಹ ನಮ್ಮ ಸರ್ಕಾರದ ಎದುರುಗಡೆ ನಿಂತ್ಕೊಂಡು ಸರ್ಕಾರವನ್ನ ಕೇಳಿ ಜನರ ಪರ ಹೋರಾಟ ಮಾಡಕ್ಕೆ ಅವಕಾಶ ಇದೆ. ಇವತ್ತು ಇಲ್ಲಿಂದ ಲೋಕಸಭೆಗೆ ಹೋಗಿ ಮತ್ತೆ ಲೋಕಸಭೆಯಿಂದ ಅಸೆಂಬ್ಲಿಗೆ ಬಂದು ಬೆಳಗ್ಗೆ ಇಲ್ಲಿಂದ ಹೋಗೋದು, ಅಲ್ಲಿಂದ ಹೋಗೋದು, ರಾಜೀನಾಮೆ ಕೊಡೋದು, ಇದನ್ನ ಬಿಟ್ಟು ಒಂದ್ ಕಡೆ ಇರತಕ್ಕಂಥ ಕೆಲಸವನ್ನ ಮಾಡ್ಲಿ. ಅವರು ಮುಖ್ಯಮಂತ್ರಿ ಆದಾಗಲೇ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಕೆಲಸವನ್ನ ಇವತ್ತು ಹೋಗಿ ಲೋಕಸಭಾ ಸದಸ್ಯರಾಗಿ ಮಾಡ್ಲಿಕ್ಕೆ ಆಗಲ್ಲ. ನಾನು ಒಂದು ಮಾತನ್ನ ಕೇಳಿ ಹೇಮಾವತಿ ಮತ್ತು BC ಅಚ್ಚುಕಟ್ಟುಗಳು ಏನು 2 ಬೆಳೆ ನೀರನ್ನ ನಾವು ಕೊಟ್ಟು ದಯಮಾಡಿ ನೆನೆಸ್ಕೊಳ್ಳಿ. ಕೊಪ್ಪ ಹೋಬಳಿನಲ್ಲಿ ನಿಮ್ಗೆ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನ ನೆನೆಸ್ಕೊಳ್ಳೋದಾದ್ರೆ ನೀವು ಅವ್ರಿಗೆ 10% ಓಟನ್ನ ಕೊಡಬಾರ್ದು. ಅದು ಏನೋ ಗೊತ್ತಿಲ್ಲ, ನಮ್ಮಿಂದ ಏನ್ ತಪ್ಪಾಗಿದ್ಯೋ, ನೀವು ಯಾಕೆ ಇಷ್ಟೊಂದು ನನ್ನನ್ನು ಸತಾಯಿಸ್ತಾ ಇದ್ದೀರೋ, ಯಾಕೆ ಇಷ್ಟೊಂದು ಹಿಂದೆ ಮುಂದೆ ಎಳೆದಾಡ್ತಾ ಇದ್ದೀರೋ ಗೊತ್ತಿಲ್ಲ. ಈಗಲೂ ಒಂದು ಉತ್ತಮವಾದಂತ ಇಡೀ ಕೊಪ್ಪ ಹೋಬಳಿಯ ಪ್ರತಿ ಒಂದು ಹಳ್ಳಿಗೂ ಕಾವೇರಿ ನೀರನ್ನ ಪ್ರತಿ ಮನೆಗೆ ಕೊಡಿಸ್ತಕ್ಕಂಥ ತೀರ್ಮಾನವನ್ನ ತಗೊಂಡಿದ್ದೀವಿ. 1.5 ವರ್ಷದೊಳಗಡೆ ಇಡೀ ಪ್ರತಿ ಹಳ್ಳಿಗೆ ಕಾವೇರಿ ನೀರನ್ನ ಕೊಡಿಸೋ ಜೊತೆಗೆ ಏನು BC ನಾಲಾ ಅಚ್ಚುಕಟ್ಟಿದೆ, ಪ್ರತಿ ಸಣ್ಣ ಕಾಲುವೆ ಹಿಡಿದು ಮುಖ್ಯ ಕಾಲುವೆವರೆಗೂ ಎಲ್ಲವನ್ನ ಆಧುನೀಕರಣ ಮಾಡಿ ಒಂದೇ ಒಂದು ಯಾವುದೇ ನೀರನ್ನ ಕೊರತೆ ಇದ್ದಂಗೆ ಥೈಲ್ಯಾಂಡ್ಗೆ ಪ್ರತಿ ಕೊನೆಯ ಊರಿಗೂ ಸಹ, ಪ್ರತಿ ಹಳ್ಳಿಗೂ, ಎಲ್ಲ ಕೆರೆಗೂ ಸಹ ಮುಂದೆ ನೀರನ್ನ ತೊಂದರೆ ಆಗದಂಗೆ ನೀರನ್ನ ಹರಿಸ್ತಕ್ಕಂಥ ಕೆಲಸವನ್ನ ಇನ್ನು 2 ವರ್ಷದೊಳಗಡೆ BC ನಾಲಾ ಅಚ್ಚುಕಟ್ಟಿನಲ್ಲಿ ಸಂಪೂರ್ಣವಾದಂತ ಅಭಿವೃದ್ಧಿಯನ್ನ ಮಾಡ್ತೀವಿ. ದಯಮಾಡಿ ನನ್ನನ್ನ MLA ಮಾಡಿ ಮಂತ್ರಿ ಮಾಡಿರ್ತಕ್ಕಂಥದ್ದು ಈ ತಾಲೂಕಿನ, ಈ ಜಿಲ್ಲೆಯ, ಈ ರಾಜ್ಯದ ಜನಸೇವೆ ಮಾಡ್ಲಿಕ್ಕೆ. ಒಂದ್ ಕಡೆ ಸರ್ಕಾರ ರಾಜ್ಯಾದ್ಯಂತ ಜನ ಕಾರ್ಯಕ್ರಮ ಕೊಡೋದಾದ್ರೆ
ನಾನು ಈ ಜಿಲ್ಲೆನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾದರೂ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡಿ ಈ ಜಿಲ್ಲೆಯ ಸಂಪೂರ್ಣವಾದಂತ ಅಭಿವೃದ್ಧಿಗೆ, ಯುವಕರಿಗೆ ಉದ್ಯೋಗ ಇರ್ಬೋದು, ಮಹಿಳೆಯರಿಗೆ ಗಾರ್ಮೆಂಟ್ರಿ ಇರ್ಬೋದು, ಮಹಿಳೆಯರಿಗೆ ಇವತ್ತು ಪ್ರತಿ ಮನೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮತ್ತು ಮಂಡ್ಯ BC ಅಚ್ಚುಕಟ್ಟಲ್ಲಿ ಅದು ಮದ್ದೂರು, ಮಂಡ್ಯ ಪಾಂಡವಪುರ ತಿಳಿದು ಪಾಂಡವಪುರ, ಮದ್ದೂರು, ಶ್ರೀರಂಗಪಟ್ಟಣ, ಮಂಡ್ಯ, ಸೊ ಈ ಕೊಪ್ಪ, ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಕೊಪ್ಪ ಪಕ್ಕದ ದೇವಲಾಪುರ ಹೋಬಳಿನಲ್ಲಿ ಕೆಲವು ಗ್ರಾಮಗಳಿಗೆ ಹೋಗ್ತಕ್ಕಂಥ BC ಅಚ್ಚುಕಟ್ಟಿನಲ್ಲಿ ಎಲ್ಲಾ ನಾಲೆಯನ್ನ ಆಧುನೀಕರಣ ಮಾಡ್ತಕ್ಕಂಥದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೀವಿ. ದಯಮಾಡಿ ನೀವೆಲ್ಲರೂ ಸಹ ಅದನ್ನ ಅರ್ಥ ಮಾಡಿಕೊಂಡು ಇವತ್ತು ಮುಂದೆ ಆಗೋ ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಕೊಂಡು, ಸ್ಟಾರ್ ಚಂದ್ರು ಅವರ ಸುಮ್ಮನೆ ಆಟ ಆಡಕ್ ಬಂದಿಲ್ಲ. ಅವರು ಒಳ್ಳೆ ಉದ್ಯಮಿ, ಅವರು ಎಲ್ಲಾ ತರದ ಉದ್ಯಮಿಯನ್ನ ಮಾಡಿ ಕನಿಷ್ಠ 5,000 ಜನಕ್ಕೆ ಉದ್ಯೋಗವನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ಉದ್ಯಮಿ. ಆದ್ರೂ ಇವತ್ತು ಮಗಳಿಗೆ ಅದನ್ನ ಸಂಪೂರ್ಣ ಕೊಟ್ಟು ಮುಂದೆ ನಿಮ್ಮೆಲ್ಲರ ಸೇವೆಯನ್ನ ಮಾಡಬೇಕು ಅಂತೇಳಿ ಇದೇ ಜಿಲ್ಲೆಯವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು. ದಯಮಾಡಿ ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಮಂಡ್ಯ ಜಿಲ್ಲೆನಲ್ಲಿ ಸ್ಥಳೀಯ ವ್ಯಕ್ತಿಯನ್ನ ಆಯ್ಕೆ ಮಾಡಿ ನಿಮ್ಮೆಲ್ಲರ ಅಭಿವೃದ್ಧಿಗೆ ಹೆಚ್ಚಿನ ಶಕ್ತಿಯನ್ನ ತುಂಬತಕ್ಕಂಥ ಕೆಲಸವನ್ನ ನೀವೆಲ್ಲ ಮಾಡ್ಬೇಕು. ಇವತ್ತು ಮಂಡ್ಯದಲ್ಲಿ ಹೊಸ ಶುಗರ್ ಫ್ಯಾಕ್ಟರಿಯನ್ನ ನಾವು ಕಳೆದ 8 ತಿಂಗಳಲ್ಲಿ ಘೋಷಣೆ ಮಾಡಿದ್ದೀವಿ. ಸೊ 40-50 ವರ್ಷ ಸ್ವತಂತ್ರದ ಹಿಂದೆ ಮಹಾರಾಜರು ಮಾಡಿದಂತ ಶುಗರ್ ಫ್ಯಾಕ್ಟರಿ ಹಾಳಾದನ್ನ ಮತ್ತೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇದೇ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು, ಇದೇ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ರು. ಅವತ್ತು ಶುಗರ್ ಫ್ಯಾಕ್ಟರಿ ವಸ್ತು ಮಾಡ್ತೀವಿ ಅಂತ ಹೇಳಿಲ್ಲ. ನಿಂತೋಗಿದ್ದಂತ ಶುಗರ್ ಫ್ಯಾಕ್ಟರಿಯನ್ನ ನಮ್ಮ ಸರ್ಕಾರ ಬಂದ ತಕ್ಷಣ ಇಲ್ಲೇ ಮಂಡ್ಯದ ರವಿ ಗಣಿಗ ಅವರು ಇದ್ದಾರೆ, ಅವರು ನನಗೆ ಒತ್ತಡ ತಂದು ನಾವು 10 ಕೋಟಿ ಕೇಳಿದ್ರೆ 50 ಕೋಟಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟು ಶುಗರ್ ಫ್ಯಾಕ್ಟರಿಯನ್ನ ಪ್ರಾರಂಭ ಮಾಡಿದ್ರು. ಇವತ್ತು ಅದೇ ಶುಗರ್ ಫ್ಯಾಕ್ಟರಿಗೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿ 500 ಕೋಟಿಲಿ ಹೊಸ ಶುಗರ್ ಫ್ಯಾಕ್ಟರಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ದಯಮಾಡಿತಾರಲ್ಲ ಅರ್ಥ ಮಾಡ್ಕೊಬೇಕು. ಜೊತೆಗೆ ಕೃಷಿ ಯೂನಿವರ್ಸಿಟಿ, ಸೊ ಇವತ್ತು ಕೃಷಿ ಯೂನಿವರ್ಸಿಟಿಯನ್ನ, ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಕಳೆದ 77 ವರ್ಷದಲ್ಲಿ ಯಾರು ಘೋಷಣೆ ಮಾಡಿರಲಿಲ್ಲ. ಪ್ರಪ್ರಥಮವಾಗಿ ನಮ್ಮ ಸರ್ಕಾರ ಬಂದ ಮೊದಲನೇ ಬಜೆಟ್ ನಲ್ಲೇ ಇವತ್ತು ಕೃಷಿ ಯೂನಿವರ್ಸಿಟಿಯನ್ನ ಘೋಷಣೆ ಮಾಡಿದ್ದೀವಿ BC ಫಾರಂನಲ್ಲಿ. ಅದರಿಂದ ನಮ್ಮೆಲ್ಲ ಮಂಡ್ಯ ಕೃಷಿಕರಿಗೆ, ರೈತರಿಗೆ, ಕೃಷಿ ಮಾಡೋರಿಗೆ ಒಂದಲ್ಲ ಒಂದು ರೀತಿ ಯಾವ ಬೆಳೆಯನ್ನ ಯಾವ ನೆಲದಲ್ಲಿ ಯಾವ ರೀತಿ ಮಾಡಬೇಕು, ನೀರು ಕಡಿಮೆ ಆದಾಗ, ಬಿಸಿಲು ಜಾಸ್ತಿ ಆದಾಗ ಮಣ್ಣಿನ ಸತ್ವ ಏನು ಎಲ್ಲವನ್ನು ನಿಮಗೆ ವರದಿ ಕೊಡ್ತಕ್ಕಂಥ ಒಂದು ಯೂನಿವರ್ಸಿಟಿಯನ್ನ, ಕೃಷಿ ವಿಶ್ವವಿದ್ಯಾಲಯನ, ಸಂಶೋಧನಾ ಕೇಂದ್ರವನ್ನ ಮಾಡೋದ್ರ ಮೂಲಕ ನಮ್ಮ ಸರ್ಕಾರ ಪ್ರತಿ ಕೃಷಿಗೆ ಪ್ರತಿ ಮನೆಗೆ ಆದಾಯ ಬರೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಇದನ್ನೆಲ್ಲ ತಾವು ಅರ್ಥ ಮಾಡ್ಕೋಬೇಕು. ಯಾವ್ದೋ ಒಂದು ಈಗ ಬಂದು ನಾನು ಕಾವೇರಿ ನೀರಿನ ಸರಿ ಮಾಡ್ತೀವಿ, ತಂದೆ ಪ್ರಧಾನಿ ಆದಾಗ ಮಾಡದೇ ಇರೋದು, ತಾವು ಮುಖ್ಯಮಂತ್ರಿ ಆಗಿದಾಗ ಮಾಡದೇ ಇರೋದು, ಇವತ್ತು ಬಂದು ಕಾವೇರಿ ನೀರಿನ ಸರಿ ಮಾಡ್ಲಿಕ್ಕಾಗತ್ತಾ? ಇದರಲ್ಲಿ ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ಒಬ್ಬ ಸಂಸದರಾಗಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಂಸದರಾಗಿ ನಾನು ಸಂಸದರಾಗಿ ನೋಡಿದ್ದೀರಾ, ನನ್ನನ್ನು SM ಕೃಷ್ಣನು ಕೇಂದ್ರದಲ್ಲಿ ಸಚಿವರಾಗಿ ನೋಡಿದ್ದೀರಾ, ಮಾದೇಗೌಡರನ್ನು ಸಂಸದರಾಗಿ ನೋಡಿದ್ದೀರಾ. ಎಲ್ಲ ರಾಜ್ಯ ಸರ್ಕಾರದ ಮೂಲಕನೇ ಕೆಲಸ ಮಾಡ್ಬೇಕೇ ವಿನ ವಿಶೇಷವಾಗಿ ಸಂಸದರಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವೆಲ್ಲ ಮಾಡ್ಕೋಬೇಕು. ಕೊಪ್ಪ ಆಸ್ಪತ್ರೆಯನ್ನ ಉನ್ನತೀಕರಣ ಆಳೆ ಘೋಷಣೆ ಆಗಿದೆ, ಮಂಜೂರಾಗಿದೆ. ಬಹುಶಃ ಎಲೆಕ್ಷನ್ ಮುಗಿದ ಮೇಲೆ ಅದನ್ನ ಉನ್ನತೀಕರಣದ ಸಮುದಾಯ ಆರೋಗ್ಯ ಕೇಂದ್ರವನ್ನ ಆಲೆ ಸರ್ಕಾರದ ಹಂತದಲ್ಲಿ ಮಂಜೂರಾಗಿರೋದ್ರಿಂದ ನಾನು ಆಲೆ 2-3 ಸಾರಿ ಹೇಳಿದ್ದೆ.